ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 23/6/2026ರಿಂದ 30/6/2026ವರೆಗೂ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋಕ್ಕೋದ್ರೆ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ ಸೂರ್ಯ ಗ್ರಹ ನಿಮಗೆ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕಟಕ ರಾಶಿನಲ್ಲಿ ಗುರು, ಬುಧ ಮತ್ತು ಶುಕ್ರ ಗ್ರಹಗಳು ಸ್ಥಿತವಾಗಿದ್ದರೆ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿರ್ತಾರೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಈ ವಾರ ಅನ್ನೋದನ್ನ ನೋಡೋಣ ಬನ್ನಿ. ಮೇಷ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಈ ವಾರದಲ್ಲಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 2ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹಾಗಾಗಿ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ, ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಹಣ ಕೂಡಿಟ್ಕೋಬೇಕು ಅನ್ನೋದ್ರ ಕಡೆನೂ ಕೂಡ ಜಾಸ್ತಿ ಫೋಕಸ್ ಮಾಡ್ತೀರಾ. ಆದರೆ ಮಾತಲ್ಲಿ ಕಂಟ್ರೋಲ್ ಇರಲ್ಲ, ಬಾಯಿಗೆ ಹೆಂಗೆ ಬರುತ್ತೋ ಹಂಗೆ ಮಾತಾಡೋಕೆ ಹೋಗಿ ಸ್ವಲ್ಪ ನಿಷ್ಠೂರ ಕೂಡ ಮಾಡ್ಕೊತೀರಾ. ಇದೇ ರೀತಿ ನಿಮಗೆ 12ನೇ ಮನೆಯಲ್ಲಿ ಶನಿ ಸಂಚಾರ ಇದ್ರೂ ಕೂಡ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೂಡ ಸಿಗ್ತಾ ಇರುತ್ತೆ. ಇನ್ನು ರಾಹು ನಿಮಗೆ 11ನೇ ಮನೆಯಲ್ಲಿ ಕುತ್ಕೊಂಡು ಒಳ್ಳೆ ಲಾಭಗಳನ್ನ ತೊಗೊಂಬಂದು ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಯಾವುದಾದ್ರೂ ಫಾರಿನ್ ಟ್ರಿಪ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ತೊಗೊಂಬಂದು ಕೊಡ್ತಾ ಇರ್ತಾನೆ. ಅದೇ ರಾಹು ಏನೇ ಕೊಟ್ಟರು ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತೊಗೊಂಡ್ರೆ ಮುಂದೆ ಆಗುವಂಥ ಕೆಲವು ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ಇದ್ರ ಜೊತೆಗೆ ಏನು ಅಂತಂದರೆ, ನಿಮಗೆ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ಸ್ವಲ್ಪ ಧೈರ್ಯ ಜಾಸ್ತಿ, ಏನು ಕೆಲಸ ಮಾಡೋಕ್ಕೋ ಅಯ್ಯೋ ನನ್ನ ಕೈಲಿ ಆಗುತ್ತೆ ಬಿಡು ಅನ್ನೋಂಥ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಲಾಭಗಳಾಗುವಂಥದ್ದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳು ನಿಮಗೆ ಸ್ನೇಹಿತರಾಗಿ ಸಿಗುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಬುಧ, ಗುರು, ಶುಕ್ರರ ಒಂದು ಸಂಯೋಗ ನಿಮ್ಮ 4ನೇ ಮನೆಯಲ್ಲೇ ಆಗ್ತಾ ಇರೋದ್ರಿಂದ ಭೂಮಿಯಿಂದ ಲಾಭಗಳು ಬರುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ನೋಡುವಂಥದ್ದು, ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಈಗ ಸುಧಾರಿಸ್ಕೊಳ್ಳುವಂಥದ್ದು, ಭೂಮಿ ತೊಗೊಳ್ಳೋದು ಮಾರೋದ್ರಲ್ಲಿ ಒಳ್ಳೆ ಉತ್ತಮವಾದ ಲಾಭನೂ ಕೂಡ ನೋಡ್ಬೋದು. ನೀವೇನಾದರೂ ಕಾರ್ಗಳು ತೊಗೋಬೇಕು, ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಎಲ್ಲದಕ್ಕೂ ಒಳ್ಳೆ ಟೈಮ್. ನೀವೇನೋ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ, ಯಾವುದೋ ಒಂದು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ನೀವು ಅಲ್ಲೋಗಿ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ದುಡ್ಡು ಖರ್ಚು ಮಾಡಿ ತೊಗೊಳ್ಳೋವಂಥ ಸ್ಥಿತಿ ಕೂಡ ಬರುತ್ತೆ. ಯಾಕೆಂದರೆ ಶುಕ್ರ ಬೇರೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಬರೀ ಲಕ್ಸುರಿ ಕಡೆ ಜಾಸ್ತಿ ಯೋಚನೆ ಬರ್ತಾ ಇರುತ್ತೆ. ಇನ್ನು ಕೇತು ಸಂಚಾರ ಅಂತ ನೋಡೋಕೆ ಬಂದಾಗ, ಕೇತು ನಿಮಗೆ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನೋಡಬೇಕಾಗತ್ತೆ. ಆರೋಗ್ಯದ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಿ. ಇನ್ನು ಓವರಾಲ್ ಆಗಿ ನೋಡೋಕೆ ಹೋದರೆ ಮೇಷರಾಶಿಯವರಿಗೆ ಅಂಥ ನೆಗೆಟಿವಿಟಿ ಅನ್ನೋದೇನು ಕಾಣಿಸ್ತಾ ಇಲ್ಲ. ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ, ಸ್ವಲ್ಪ ಮಾತಿನ ಕಡೆ ಗಮನ ಕೊಡಬೇಕು ಅನ್ನೋದು ಬಿಟ್ಟರೆ ಅಂಥ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದೇನೂ ಇಲ್ಲ. ಇನ್ನು ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳು ಇದ್ದಿದ್ದೇ ಆಗಿರುತ್ತೆ. ಆದರೂ ಕೂಡ ಗುರು ದೃಷ್ಟಿಗಳು ಕೆಲವೊಂದು ಮನೆಗೆ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯಂಥ ನೆಗೆಟಿವಿಟಿ ಆಗೋದಿಲ್ಲ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆನ ನೋಡಬಹುದು. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಇನ್ನು ವರ್ಕ್ ಮಾಡ್ತಿರೋರಿಗೆಲ್ಲ ಹೇಗಿರುತ್ತೆ ಪರಿಸ್ಥಿತಿ ಅಂತಂದರೆ, ಅವ್ರಿಗೂ ಕೂಡ ಒಳ್ಳೆ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡಬಹುದು. ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಫಲಗಳು ಇರುವುದಿಲ್ಲ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಗುರುಗಳ ಆರಾಧನೆ ಜಾಸ್ತಿ ಮಾಡಿ ಪ್ರತಿ ದಿವಸ ಆಂಜನೇಯನ ಸ್ಮರಣೆನ ಮಾಡೋದ್ರಿಂದ ಎಂಥ ಸಂಕಷ್ಟ ಬಂದರೂ ಅದರಿಂದ ನಿಮಗೆ ದೂರ ಆಗ್ತೀರಾ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡಬಹುದು. ಒಂದೇ ಒಂದು ನೆಗೆಟಿವಿಟಿ ಏನಿತ್ತು ಕಳೆದ ವಾರದಲ್ಲಿ ಅಂತಂದರೆ, ಕುಜ 12ನೇ ಮನೇಲಿ ಕುತ್ಕೊಂಡಿದ್ದರಿಂದ ಗಂಡ ಹೆಂಡತಿ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ಯಾರು ವೃಷಭ ರಾಶಿ ಇರ್ತಾರೋ ಅವ್ರ ಗಂಡ ಅಥವಾ ಹೆಂಡತಿಗೆ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಅನ್ನುವಂಥ ಒಂದು ಅನುಮಾನ ಇತ್ತು. ಸೊ ಇವಾಗ ಅದು ಕೂಡ ಪರಿಹಾರ ಆಗುತ್ತೆ, ಯಾಕಂದರೆ ಕುಜ ಲಗ್ನಕ್ಕೆ ಬಂದಿದ್ದಾನೆ. ಸೊ ಹಾಗಾಗಿ ಯಾವುದೇ ರೀತಿಯಾದ ಸಮಸ್ಯೆಗಳನ್ನೋದೇ ಇಲ್ಲ. ಗಂಡ ಹೆಂಡತಿ ಮಧ್ಯದಲ್ಲೂ ಒಳ್ಳೆ ಬಾಂಡೇಜ್ ಚೆನ್ನಾಗಾಗುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಯಾವುದಾದ್ರು ನ್ಯೂ ಸ್ಟಾರ್ಟಪ್ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ಆ ರೀತಿ ಇರೋದ್ರಿಂದ ಯಾವುದೇ ಕೆಟ್ಟ ಫಲಗಳನ್ನ ಖಂಡಿತ ನೀವು ಅನುಭವಿಸೋದಿಲ್ಲ. ಗೌರ್ಮೆಂಟಿಂದನೂ ಒಳ್ಳೆ ಲಾಭಗಳನ್ನ ಪಡ್ಕೊಬೋದು. ಲಗ್ನಾಧಿಪತಿ 3ನೇ ಮನೇಲಿ ಇರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಲಕ್ಸುರಿ ಫ್ರೆಂಡ್ಸ್ಗಳಾಗುವಂಥದ್ದು, ತುಂಬ ಶ್ರೀಮಂತರು ಫ್ರೆಂಡ್ಸ್ಗಳು ನಿಮ್ಗೆ ಆಗುವಂಥದ್ದು, ರಾಜಕೀಯದವ್ರ ಫ್ರೆಂಡ್ಸ್ಗಳಾಗುವಂಥದ್ದು, ಅವರಿಂದ ಲಾಭಗಳು ಪಡೆಯೋದು ಕೂಡ ನಿಮ್ಗಾಗುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತೀರಾ. ಯಾವುದೇ ರೀತಿ ಆಲೋಚನೆ ಪಡುವಂಥ ಅವಶ್ಯಕತೆನೇ ಇಲ್ಲ. ಆದರೆ ಕೇತು 4ನೇ ಮನೇಲಿ ಇರೋದ್ರಿಂದ ತಾಯಿ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಮತ್ತು
ಭೂಮಿ ವ್ಯವಹಾರದಲ್ಲಿ ಇವಾಗ ಏನು ಕುಜ 12ರಲ್ಲಿದ್ದಾಗ ನಿಮಗೆ ಭೂಮಿ ವ್ಯವಹಾರದಲ್ಲಿ ಏನು ಸಮಸ್ಯೆಗಳು ಜಾಸ್ತಿ ಆಗ್ತಿದ್ದು ಇವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಕೇತು ಇರೋದ್ರಿಂದ ಕೆಲಸಗಳು ಡಿಲೇ ಆಗೋದು ಅಥವಾ ಇವತ್ತಾಗಬೇಕಾದ ಕೆಲಸ ಮುಂದಿನ ವಾರಕ್ಕೆ ಅಂತ ಪೋಸ್ಟ್ಪೋನ್ ಆಗೋದು ಮಾತ್ರ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ನಿಮ್ಮ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, ಭಾಗ್ಯಸ್ಥಾನದಲ್ಲಿ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಹೆಚ್ಚು ಲಾಭಗಳನ್ನ ಪಡಿಬೋದು. ಒಳ್ಳೆ ಅದೃಷ್ಟಕರವಾದ ಕೆಲಸಗಳು ನಿಮ್ಮ ಕೈಗೆ ಬರುತ್ತೆ. ಸೊ ಇದೆಲ್ಲನೂ ಕೂಡ ನಿಮಗೆ ಒಂದು ದೇವ್ರು ಕೊಟ್ಟಿರುವಂಥ ಒಂದು ಅನುಗ್ರಹ, ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಸೊ ಇನ್ನು ನಿಮಗೆ 11ನೇ ಮನೆಗೆ ಶನಿ ದೃಷ್ಟಿ ಜೊತೆಗೆ ಏನು ಗುರುನೂ ಕೂಡ ದೃಷ್ಟಿ ಬೀಳ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಒಂದು ಸಮಸ್ಯೆನೇ ಬರೋದಿಲ್ಲ. ಏನು ಕೆಲಸ ಕೈ ಇಟ್ಟರು ಕೂಡ ಅದರೊಳಗಡೆ ಲಾಭ ಅನ್ನೋದನ್ನೇ ನೋಡ್ತೀರಾ. ಈ ಉತ್ತಮವಾದ ಒಂದು ಸಮಯನ ಖಂಡಿತವಾಗ್ಲೂ ಸದುಪಯೋಗ ಪಡಿಸ್ಕೊಳ್ಳಿ. ಯಾವುದೇ ನೆಗೆಟಿವಿಟಿ ಅನ್ನೋದೇ ನಿಮಗೆ ತೋರಿಸ್ತಾ ಇಲ್ಲ. ಸೊ ಪರಿಹಾರ ಇಷ್ಟೆಲ್ಲ ಚೆನ್ನಾಗಿದ್ರೂ ಕೂಡ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕಾ ಅಂತಂದರೆ ಹೌದು. ಏನಂತಂದರೆ ನಿಮ್ಮ ರಾಶಾಧಿಪತಿನ ಬಲ್ಲೆ ಮಾಡ್ಕೊಳ್ಳಿ. ಅಂದರೆ ಪ್ರತಿದಿನ ಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಕೇಳುವಂಥದ್ದು, ಲಕ್ಷ್ಮೀ ದೇವಿಯ ಪೂಜನೆ ಮಾಡೋದನ್ನ ಮಾಡ್ಕೊಳ್ಳಿ. ಜೊತೆಗೆ ವಿಷ್ಣುವಿನ ಆರಾಧನೆ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ವೆಂಕಟೇಶ್ವರನ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದನ್ನು ಕೂಡ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಸಂಕಷ್ಟಗಳು ಕೂಡ ನಿಮ್ಮ ಜೀವನಕ್ಕೆ ಬರೋದಿಲ್ಲ. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರಿಗೆ ಲಗ್ನದಲ್ಲೇ ಸೂರ್ಯನ ಸಂಚಾರ ಆಗ್ತಾ ಇದೆ. ಸೊ ಹಾಗಾಗಿ ಗೌರ್ಮೆಂಟಿಂದ ಲಾಭ ಬರುತ್ತೆ, ಏನೋ ರಾಜಕೀಯದವ್ರ ಕಡೆಯಿಂದ ಲಾಭಗಳು ಬರುತ್ತೆ. ನಿಮಗೇನೋ ತುಂಬ ದಿವಸಗಳಿಂದ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲವು ಕೆಲಸಗಳಾಗಿಲ್ಲ ಅಂತಂದರೆ ಆ ಕೆಲಸಗಳು ಕೂಡ ನೆರವೇರುತ್ತೆ. ಆದರೆ ಸಮಸ್ಯೆ ಏನು ಅಂತಂದರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಜೊತೆಗೆ 12ರಲ್ಲೇ ಕುಜ ಕುತ್ಕೊಂಡಿರೋದ್ರಿಂದ ಭೂಮಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಯಾವುದೋ ಕೆಲಸ ಆಗಬೇಕಾಗಿತ್ತು, ಯಾರ್ದೋ ಸೈನ್ ಆಗಬೇಕಾಗಿತ್ತು, ಸೈನ್ ಆಗಿಲ್ಲ, ಮುಂದಕ್ಕೆ ಹೋಗೋದು ಕೆಲಸ. ಅಥವಾ ಏನಾದರೂ ನೀವು ಯಾವುದನ್ನ ಜಾಗ ತೊಗೊತಾ ಇದ್ದೀರಾ ಅಥವಾ ಮಾರ್ತಾ ಇದ್ದೀರಾ ಅಂದರೆ ಸ್ವಲ್ಪ ಅದರೊಳಗಡೆ ಲಾಸಸ್ನ ನೋಡಬೇಕಾಗಿ ಬರುತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಿ. ಯಾಕೆ ಅಂತಂದರೆ ಇವಾಗ ಕುಜ ನಿಮಗೆ 12ನೇ ಮನೆಗೆ ಬಂದಿರೋದ್ರಿಂದ ಕುಜನ ಸಂಚಾರ ಆಗೋವರೆಗೂ ಸ್ವಲ್ಪ ಕೆಲಸಗಳನ್ನ ಮುಂದೂಡೋದೇ ಒಳ್ಳೆಯದು. ಅಂದರೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವು ಕೆಲಸಗಳನ್ನ ಮುಂದೂಡೋದೇ ಒಳ್ಳೆಯದು. ಮತ್ತು ಗಾಡಿಗಳು ಓಡಿಸ್ಬೇಕಾದ್ರೂ ಕೂಡ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇನ್ನು ಅದು ಬಿಟ್ಟರೆ ನಿಮಗೆ 2ನೇ ಮನೇಲಿ ಬುಧ ಗುರು ಶುಕ್ರರ ಸಂಚಾರ ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿ ಕೊರತೆಗಳಾಗೋದಿಲ್ಲ, ತೊಂದರೆಗಳಾಗೋದಿಲ್ಲ. ಇನ್ನೂ ಹೆಚ್ಚು ಲಾಭ ಬರ್ತಾ ಇರುತ್ತೆ. ಈಗ ಆಲ್ರೆಡಿ ಯಾವುದೋ ಒಂದು ಕಡೆ ಮೂಲದಿಂದ ಹಣ ಬರ್ತಿದೆ ಅಂದರೆ ಇನ್ನೊಂದೆರಡು ಮೂಲಗಳಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಸೊ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರ್ತಾ ಇದೆ, ಒಳ್ಳೊಳ್ಳೆ ಕೆಲಸನೂ ಮಾಡ್ತಾ ಇದ್ದೀರಾ, ಒಳ್ಳೆ ಹಣದ ಅಭಿವೃದ್ಧಿನೂ ಆಗ್ತಾ ಇದೆ. ಫ್ಯಾಮಿಲಿನಲ್ಲಿ ಮನೆಯಲ್ಲೂ ಕೂಡ ಉತ್ತಮವಾದ ವಾತಾವರಣ ಇರುತ್ತೆ. ಯಾಕೆ ಅಂತಂದರೆ ಗುರುವಿನ ದೃಷ್ಟಿ ಒಳ್ಳೊಳ್ಳೆ ಮನೆಗಳ ಮೇಲೆ ಬೀಳ್ತಿರೋದ್ರಿಂದ ಉದ್ಯೋಗಸ್ಥರಿಗೆ ಒಳ್ಳೆ ಲಾಭಗಳಾಗುವಂಥದ್ದು, ಮಕ್ಕಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರುವಂಥದ್ದು. ಎಲ್ಲ ರೀತಿಯಿಂದಲೂ ಯಾವ ಕಡೆಯಿಂದ ನೋಡೋಕ್ಕೋದ್ರೂ ಮಿಥುನ ರಾಶಿಯವರಿಗೆ ನೆಗೆಟಿವಿಟಿ ಅನ್ನೋದೇ ಇಲ್ಲ. ಅದು ಒಂದೇ ಒಂದು ಅಂದರೆ ಕುಜ 12ರಲ್ಲಿ ಇರೋದ್ರಿಂದ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇಟ್ಕೊಳ್ಳಿಲ್ಲ, ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಥವಾ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋದಾಗತ್ತೆ. ಇವಾಗ ಮೊದಲೇ ಆರೋಗ್ಯ ಕೆಟ್ಟಿದ್ರಿಂದ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ನಿಮ್ಗೆ ಸಿಕ್ಕಾಗಿದೆ. ಯಾಕಂದರೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅದಕ್ಕೂ ನಿಮಗೆ ಒಳ್ಳೆ ಸೊಲ್ಯೂಷನ್ ಸಿಕ್ಕಿದೆ. ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆನೇ ಇಲ್ಲ. ಆದರೂ ಕೂಡ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಅದ್ರ ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಕೇಳೋದ್ರಿಂದನೂ ಕೂಡ ಯಾವುದೇ ಸಮಸ್ಯೆಗಳು ನಿಮ್ಮ ಹತ್ರಕ್ಕೆ ಸುಳಿಯೋದಿಲ್ಲ. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲ ಹೇಗಿರುತ್ತೆ ಅಂತ ನೋಡೋಕ್ಕೋದ್ರೆ ನೋಡಿ, ಕಟಕ ರಾಶಿಯವರಿಗೆ 12ರಲ್ಲಿ ಸೂರ್ಯನ ಸಂಚಾರ ಇದೆ. ಅದರಿಂದ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೆಲಸಗಳಾಗಬೇಕು ಅಂದರೆ ಸ್ವಲ್ಪ ಡಿಲೇ ಆಗ್ಬೋದು ಅಥವಾ ಏನಾದರೂ ತೊಂದರೆಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ರಾಜಕಾರಣಿಗಳಿಂದ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲಸದವರಿಂದ ಆಗಿರ್ಬೋದು ಯಾವುದೇ ರೀತಿ ಕೆಲಸಗಳು ನಿಮ್ಗೆ ಆಗಲ್ಲ. ಬದಲಾಗಿ ಸ್ವಲ್ಪ ಪಿಟಿ ಕೇಸ್ಗಳಾಗುವಂಥದ್ದು, ಏನಾದರೂ ಜಗಳಗಳು ಕಿರಿಕಿರಿಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಏನೋ ಜಗಳ ಆಡ್ತಿದ್ದಾರೆ ಅಂದರೆ ನೀವು ಆ ಜಾಗಕ್ಕೆ ಎಂಟ್ರಿನೇ ಆಗಬೇಡಿ. ಯಾಕಂದರೆ ನಿಮಗೆ ಧೈರ್ಯ ಬಂದುಬಿಟ್ಟಿದೆ, ಗುರುಬಲ ಬಂದಿದೆ, ನನಗೇನೂ ಆಗಲ್ಲ ಅಂತ. ಕೆಲವೊಂದು ಸಮಸ್ಯೆಗಳು ಕೂಡ ಕಾಡುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಿ. ಆದರೆ 11ರಲ್ಲಿ ಕುಜ ಇರೋದ್ರಿಂದ ಭೂಮಿಯಿಂದ ಲಾಭ ಕೊಡ್ತಾನೆ. ನೀವೇನಾದ್ರು ಭೂಮಿ ತೊಗೊಳ್ಳೋದು, ಮಾರೋದು, ಇದೆಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಹೆಂಗೂ ಗುರುಬಲ ಬಂದಿದೆ, ಸ್ವಂತ ಮನೆ ತೊಗೊಳ್ಳೋವಂಥದ್ದು, ಭೂಮಿ ತೊಗೊಳ್ಳೋವಂಥದ್ದು ಎಲ್ಲದಕ್ಕೂ ಟೈಮ್ ಚೆನ್ನಾಗಿದೆ. ಇನ್ನು ಲಗ್ನದಲ್ಲೇ ನಿಮಗೆ ಬುಧ ಗುರು ಶುಕ್ರರ ಒಂದು ಸಂಯೋಗ ಇರೋದ್ರಿಂದ ಹಣಕಾಸಿಗೆ ಏನಂತ ಮೇಜರ್ ಪ್ರಾಬ್ಲಮ್ ಬರಲ್ಲ. ಆದರೆ 12ನೇ ಮನೆ ಅಧಿಪತಿ ಆಗಿರೋ ಬುಧ ಲಗ್ನಕ್ಕೆ ಬಂದಿರೋದ್ರಿಂದ ಕೋರ್ಟು, ಕೇಸು ಈ ರೀತಿ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಿ ಈ ವಿಚಾರದಲ್ಲಿ. ಯಾಕಂದರೆ ಸೂರ್ಯನು 12ಕ್ಕೆ ಬಂದಿದ್ದಾನೆ. ಸ್ವಲ್ಪ ಕಂಪ್ಲೇಂಟ್ಸ್ಗಳಾಗೋದು, ಸುಮ್ಮನೆ ಕಿರಿಕಿರಿಗಳಾಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಎಂಥ ಒಳ್ಳೆ ಟೈಮ್ ಬಂದರೂ ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ನೆಗೆಟಿವಿಟಿ ಕೂಡ ಇರುತ್ತೆ. ಎಲ್ಲನೂ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗಿ ಬರುತ್ತೆ. ಟೈಮ್ ಚೆನ್ನಾಗಿದೆ ಅಥವಾ ಆಯಸ್ ಗಟ್ಟಿಗಿದೆ ಅಂತ ಬಂಡೆ ಕಲ್ಲಿಗೆ ಚಚ್ಕೊಂಡ್ರು ಅನ್ನೋ ಥರ ಇರೋದಕ್ಕಾಗೋದಿಲ್ಲ ಅಲ್ವಾ. ಮತ್ತು ನಿಮಗೆ 2ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಮಾತಿನ ಕಡೆನೂ ಗಮನ ಕೊಡಬೇಕಾಗಿ ಬರುತ್ತೆ. ಸ್ವಲ್ಪ ಲೋನ್ಲಿನೆಸ್ ಜಾಸ್ತಿ ಆಗುವಂಥದ್ದು ಅಥವಾ ಡೆಂಟಲ್ ಪ್ರಾಬ್ಲಮ್ ಬರೋದು, ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅದು ಕೂಡ ಸ್ವಲ್ಪ ನೋಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಏನೇ ಸಮಸ್ಯೆ ಬಂದರೂ ನೀವು ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಂಡ್ಬಿಟ್ರೆ ಅದಕ್ಕೆ ಯಾವುದೇ ರೀತಿಯಾದ ಸಮಸ್ಯೆಗಳು ಡೆವಲಪ್ಮೆಂಟ್ ಆಗೋದನ್ನ ನೀವು ತಪ್ಪಿಸ್ಕೊಬಹುದು. ಇನ್ನು ಗುರು ದೃಷ್ಟಿ ಆ್ಯಸ್ ಯೂಶುವಲ್
ಪೊಸಿಷನ್ ನಿಮಗೆ 5ನೇ ಮನೆಗೆ, 7ನೇ ಮನೆಗೆ ಮತ್ತು 9ನೇ ಮನೆಗೆ ಬೀಳ್ತಾ ಇರೋದ್ರಿಂದ, ಭಾಗ್ಯ ಸ್ಥಾನಕ್ಕೆ ಬೀಳ್ತಾ ಇರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುವಂಥ ಯೋಗ ಕೂಡ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತಾಡುವಂಥದ್ದು ಕೂಡ ಆಗುತ್ತೆ. ಸೊ ಹಾಗಾಗಿ ಏನು ಕಟಕ ರಾಶಿಯವರಿಗೆ ತುಂಬ ಒಳ್ಳೆ ಸಮಯನೇ ಆಗಿರುತ್ತೆ. ಆದರೆ ಗೌರ್ಮೆಂಟ್ ಕೆಲಸ ಯಾರೇನು ಮಾಡ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಅಂದರೆ ಕೆಲಸಗಳು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನೋಟಿಸ್ಗಳು ಇಶ್ಯೂ ಮಾಡುವಂಥದ್ದು, ಗೊತ್ತಿಲ್ಲದಂಗೆ ದುಡ್ಡುಗಳು ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಕ್ವೈರೀಸ್ ಬರುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಪರಿಹಾರ ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡೋದು ಮತ್ತು ಆದಿತ್ಯ ಹೃದಯನ ಪಾರಾಯಣ ಮಾಡೋದನ್ನ ಯಾವಾಗಲೂ ಮಾಡ್ಕೊಂಡು ಬನ್ನಿ. ಅದು ಕೂಡ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು ಮತ್ತು ಈಶ್ವರನ ಆರಾಧನೆ ಜಾಸ್ತಿ ಮಾಡೋದ್ರಿಂದನೂ, ಪ್ರತಿದಿನ ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದನೂ ನಿಮ್ಮ ಜೀವನದಲ್ಲಿ ನೆಮ್ಮದಿ ಶಾಂತಿನ ನೀವು ನೋಡ್ಬೋದು. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಸಿಂಹರಾಶಿಯವರಿಗೆ ಲಗ್ನದಲ್ಲಿ ಕೇತು ಸಂಚಾರ ಇದೆ. 12ನೇ ಮನೆಯಲ್ಲಿ ಗುರು, ಬುಧ, ಶುಕ್ರ ಎಲ್ಲರೂ ಕುತ್ಕೊಂಡಿರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಗುಪ್ತಾಂಗಗಳ ಸಮಸ್ಯೆ ಬರುವಂಥ ಚಾನ್ಸಸ್ ಇರುತ್ತೆ. ಶುಗರು, BP ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಕೇರ್ಫುಲ್ ಆಗಿರಿ. ಆರೋಗ್ಯದ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಖರ್ಚು ಜಾಸ್ತಿ ಆಗುತ್ತೆ, ಅಧಿಕವಾದ ಖರ್ಚುಗಳು ಕೂಡ ಆಗುತ್ತೆ. ಜೊತೆಗೆ ಲಗ್ನದಲ್ಲೇ ಕೇತು ಕೂಡ ಇರೋದ್ರಿಂದ ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ಮು, ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ನಿಮ್ಮ ರಾಶಾಧಿಪತಿ 11ರಲ್ಲಿ ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಏನೇ ಕೆಲಸ ಮಾಡಿದ್ರೂ ಅದನ್ನು ಲಾಭ ತೊಗೊಂಬಂದು ಕೊಡ್ತಾನೆ. ಖರ್ಚು ಎಷ್ಟೇ ಆಗ್ತಾ ಇದ್ರೂ ಕೂಡ ನಿಮಗೆ ಲಾಭಕ್ಕೆ ಯಾವುದೇ ರೀತಿ ಕೊರತೆ ಆಗಲ್ಲ. ಯಾಕೆಂದರೆ ಗುರು ದೃಷ್ಟಿನೂ ಕೂಡ ಒಳ್ಳೊಳ್ಳೆ ಮನೆಗಳ ಮೇಲೆ ಇದೆ. ನಿಮಗೆ ನೋಡಿ, 4ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಭೂಮಿಯಿಂದ ಲಾಭಗಳಾಗೋದು, ತಾಯಿ ತುಂಬ ಸೌಖ್ಯವಾಗಿರುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಏಳಿಗೆ ಕಾಣುವಂಥದ್ದು. ಮತ್ತು ನಿಮಗೆ 6ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅವರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗೋದು, ಹಣಕಾಸು ಜಾಸ್ತಿ ಬರೋದು, ಅಥವಾ ಏನಾದರೂ ಬೇರೆ ಕಡೆ ಟ್ರಾನ್ಸ್ಫರ್ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗೋದು ಕೂಡ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ 8ನೇ ಮನೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳೇನಿತ್ತು ಅದಕ್ಕೆ ಸ್ವಲ್ಪ ಸೊಲ್ಯೂಷನ್ ಸಿಕ್ಕೋದು ಕೂಡ ಆಗ್ತಾ ಇರುತ್ತೆ. ಏನೋ ಬೆನ್ನು ನೋವು, ಮೈಕೈ ನೋವು, ಅಥವಾ ತುಂಬ ದಿವಸಗಳಿಂದ ಏನಾದರೂ ಕೆಲವು ಸಮಸ್ಯೆಗಳು ಎದುರಿಸ್ತಿದ್ರಿ ಅಂದರೆ ಅದೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಸಿಕ್ಕುತ್ತೆ. ಸೊ ಹಾಗಾಗಿ ಸಿಂಹರಾಶಿಯವರು ಇವಾಗ ನೆಗೆಟಿವಿಟಿ ಆಗ್ತಿದೆ ಅಂತ ನೀವು ಅಂದ್ಕೊಳ್ಳೋಂಗಿಲ್ಲ. ಒಳ್ಳೆ ಫಲಗಳನ್ನ ಖಂಡಿತ ನೋಡ್ಬೋದು. ಕುಜನೂ ಕೂಡ ನಿಮಗೆ 10ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಲಾಭ ಆಗುತ್ತೆ. ಯಾರೆಲ್ಲ ಪೊಲೀಸ್ ಕೆಲಸದಲ್ಲಿ, ಈ ರೀತಿ ಕೆಲಸದಲ್ಲಿ ಇರೋರಿಗೆಲ್ಲ, ಮತ್ತು ಬಾರ್ಡ್ರಲ್ಲಿ ಇರುವಂಥ ಸೈನಿಕರ ಕೆಲಸ ಮಾಡ್ತಿರೋರಿಗೂ ಕೂಡ ಒಳ್ಳೆ ಲಾಭಗಳಾಗುತ್ತೆ. ಸೊ ಯಾವುದೇ ರೀತಿಯಾದ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನಾಗುತ್ತೋ ಏನು, ಯಾಕಂದರೆ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಗ್ರಹಗಳ ಚೇಂಜ್ ಆದಾಗ ಅಯ್ಯೋ ಏನೋ ಎಲ್ಲ ಗ್ರಹಗಳು 12ನೇ ಮನೆಗೆ ಬಂದವು, ಏನೋ ಎತ್ತೋ ಅನ್ನೋದು ಇರುತ್ತೆ. ಅದಕ್ಕೆ ಖರ್ಚು ಆಗುತ್ತೆ. ಸ್ವಲ್ಪ ಕಡಿವಾಣ ಹಾಕೋಬೇಕು. ಕೆಲವು ಕೆಲಸಗಳನ್ನ ಮುಂದೂಡಿದ್ರೆ ಖರ್ಚಿನಲ್ಲಿ ಖಂಡಿತ ನೀವು ರಿಡ್ಯೂಸ್ ಮಾಡ್ಕೊಳ್ಳೋದ ನೋಡ್ಬೋದು. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ನೋಡಿ, ಸೂರ್ಯ ಉತ್ತಮವಾದ ಪ್ಲೇಸಲ್ಲಿದ್ದು ಒಳ್ಳೆ ಫಲಗಳನ್ನೇ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಸೂರ್ಯ ನಮಸ್ಕಾರನ ಪ್ರತಿದಿನ ಹಾಕ್ಕೊಳ್ಳೋದು ಮತ್ತು ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳೋದು ನೀವು ನಿಮ್ಮ ಜೀವನದಲ್ಲಿ ಪ್ರತಿ ದಿವಸ ಮಾಡಿಕೊಂಡ್ರೆ ತುಂಬ ಒಳಿತನ್ನ ನೋಡಬಹುದು. ಇದ್ರ ಜೊತೆಗೆ ಗುರು, ಶುಕ್ರ ಮತ್ತು ಬುಧ ಗ್ರಹಗಳು 12ನೇ ಮನೇಲಿ ಇರೋದ್ರಿಂದ ಬುಧವಾರದ ದಿವಸ ಹೆಸರು ಕಾಳನ್ನ ದಾನ ಮಾಡೋದು, ಗುರುವಾರದ ದಿವಸ ಹಸುಗಳಿಗೆ ಏನಾದರೂ ಆಹಾರ ಕೊಡುವಂಥದ್ದು, ಶುಕ್ರವಾರದಲ್ಲಿ ಬಿಳಿ ಬಣ್ಣದ ವಸ್ತುಗಳು ಅಂದರೆ ಅಕ್ಕಿ, ಹಾಲು, ಮೊಸರು ಈ ರೀತಿ ಯಾವುದನ್ನಾದರೂ ಡೊನೇಟ್ ಮಾಡೋದ್ರಿಂದ ಖಂಡಿತ ಬರೋ ನೆಗೆಟಿವಿಟಿನ ತಪ್ಪಿಸ್ಕೋಬೋದು. ಇದೇನಪ್ಪ ಇಷ್ಟೊಂದು ವಾರ ಕೊಟ್ಟರೆ ನಮಗೇನು ಉಳ್ಕೊಳ್ಳುತ್ತೆ ಅಂತಲೂ ಯೋಚನೆ ಮಾಡ್ಬೋದು. ಈ ವಾರ ಏನಾದರೂ ಒಂದು ಡೊನೇಟ್ ಮಾಡಿ, ಮುಂದಿನ ವಾರಕ್ಕೆ ಇನ್ನೇನಾದರೂ ಒಂದು ಡೊನೇಟ್ ಮಾಡಿ. ಒಟ್ಟಿನಲ್ಲಿ ನೀವು ಒಳಿತಾಗಬೇಕು ಅಂತಂದರೆ, ಮೇಜರಾಗಿ ಪ್ರಾಬ್ಲಮ್ ಆಗೋದನ್ನ ತಪ್ಪಿಸ್ಬೇಕು ಅಂತಂದರೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲೇಬೇಕಾಗಿ ಬರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕನ್ಯಾ ರಾಶಿಯವರಿಗೆ ಗುರುಬಲ ಬಂದಿದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಗಂಡು ಹೆಣ್ಣು ಹುಡುಕ್ತಿದ್ರೆ ಒಳ್ಳೆ ಮದುವೆ ಸೆಟ್ ಆಗುವಂಥದ್ದು, ಮತ್ತು ತುಂಬ ದಿವಸಗಳಿಂದ ಯಾರಾದರೂ ಪ್ರೇಮಿಗಳಿದ್ರೆ ಮನೆಯಲ್ಲಿ ಮಾತಾಡಿಕೊಂಡು ಮದುವೆ ಸೆಟ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅವ್ರ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ, ಧೈರ್ಯ ಜಾಸ್ತಿ ಬರುತ್ತೆ, ಫ್ರೆಂಡ್ಸಿಂದ ಲಾಭ ಆಗೋದು, ಸಿಬ್ಲಿಂಗ್ಸ್, ಅದರಲ್ಲೂ ನಿಮ್ಮ ಯಂಗರ್ ಸಿಬ್ಲಿಂಗ್ಸಿಂದ ನಿಮಗೆ ಲಾಭಗಳಾಗುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ನಿಮಗೆ 5ನೇ ಮನೆಯಲ್ಲಿ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನಾನು ಆಗಲೇ ಹೇಳಿದೆ, ಏನು ಪ್ರೇಮಿಗಳಿಗೆ ವಿವಾಹ ಆಗೋದು, ಮದುವೆ ಆಗೋದು, ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಗೋದು ಮದುವೆ ಆಗೋದಕ್ಕೆ, ಮತ್ತು ಮಕ್ಕಳಾಗಿಲ್ಲ ಅಂತಂದವ್ರಿಗೆ ಮಕ್ಕಳಾಗುವಂಥ ಯೋಗ ಸಿಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದು ಕೂಡ ಆಗುತ್ತೆ. ಜೊತೆಗೆ 6ನೇ ಮನೆ 7ನೇ ಮನೆ ಮೇಲೂ ಕೂಡ ಗುರುದೃಷ್ಟಿ ಇರೋದ್ರಿಂದ ದಂಪತಿಗಳ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳಿತ್ತು ಇನ್ನು ಮೇಲೆ ಅದು ಕಮ್ಮಿ ಆಗ್ತಾ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಜೊತೆಗೆ ಒಬ್ಬರ ಮೇಲೊಬ್ಬರಿಗೆ ಗೌರವ ಕೂಡ ಬರೋಕ್ಕೆ ಶುರುವಾಗುತ್ತೆ. ಇನ್ನು ಕುಜ
ಕುಜನ್ ಸಂಚಾರ ಅಂತ ನೋಡೋಕೆ ಬಂದರೆ ಕುಜ ನಿಮಗೆ 9ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಹಾಗಾಗಿ ನಿಮಗೆ ಏನಾದರೂ ಭೂಮಿಗಳು ತೊಗೋಬೇಕು ಮಾರಬೇಕು ಅಂತಂದ್ರೂ ಕೂಡ ಒಳ್ಳೆ ಅವಕಾಶಗಳು ಬರುವಂಥದ್ದು, ಅದರಲ್ಲಿ ಒಳ್ಳೆ ಲಾಭನೂ ಕೂಡ ನೀವು ನೋಡಬಹುದು. ಇನ್ನು 10ನೇ ಮನೇಲಿ ಸೂರ್ಯ ಇರೋದ್ರಿಂದ ಗೌರ್ಮೆಂಟಿಂದ ಲಾಭ ಆಗುವಂಥದ್ದು, ರಾಜಕಾರಣಿಗಳಿಂದ ಲಾಭ ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದು ಕೂಡ ನಿಮ್ಗೆ ಆಗುತ್ತೆ. ಸೊ ಯಾವುದೇ ರೀತಿಯಾದ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ತುಂಬ ಉತ್ತಮವಾದ ಸಮಯ. ಅರೆ ಕೇತು 12ರಲ್ಲಿ ಇರೋದ್ರಿಂದ ಬೋನ್ ರಿಲೇಟೆಡ್ ಸಮಸ್ಯೆಗಳು ಬರಬಹುದು. ಶನಿ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಕೆಲವು ಸಮಸ್ಯೆಗಳು, ಅಂದರೆ ಸ್ವಲ್ಪ ಲೇಜಿ ಆಗೋದು, ಬೇಗ ಕೆಲಸಗಳನ್ನ ಮಾಡೋದಿಲ್ಲ, ಅವಕಾಶಗಳು ಬಂದರೂ ಅಯ್ಯೋ ಅವಾಗ ಹೋಗೋಣ ಇವಾಗ ಹೋಗೋಣ ಅಂತ ಲೇಜಿನೆಸ್ ಮಾಡೋದು ಕೂಡ ಆಗುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳೇಬೇಕಾಗಿ ಬರುತ್ತೆ. ಪರಿಹಾರ ಅಂತ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಗಣಪತಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ, ಜೊತೆಗೆ ಬುಧ ಗ್ರಹದ ಆರಾಧನೆ ಅಂದರೆ ವಿಷ್ಣು ಸಹಸ್ರನಾಮ ಕೇಳೋದು ಮತ್ತು ಲಲಿತ ಸಹಸ್ರನಾಮ ಕೇಳೋದು, ಇದರಿಂದನೂ ಕೂಡ ನೀವು ಉತ್ತಮವಾದ ಫಲಗಳನ್ನ ನೋಡ್ಬೋದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ತುಲಾ ರಾಶಿಯವರಿಗೆ 2ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಫೋಕಸ್ ಮಾಡ್ತೀರಾ. ಯಾವುದಾದ್ರೂ ಒಂದು ಹೊಸ ಮೂಲಗಳನ್ನ ಖಂಡಿತವಾಗ್ಲೂ ಹುಡ್ಕೊತೀರಾ ಉಳಿತಾಯ ಮಾಡೋಕ್ಕೋಸ್ಕರ. ಇದ್ರ ಜೊತೆಗೆ ಗುರುವಿನ ದೃಷ್ಟಿ ನಿಮಗೆ 4ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು, ಭೂಮಿ ತೊಗೊಳ್ಳೋದು ಮಾರೋದು, ಇದರಲ್ಲೂ ಕೂಡ ನಿಮಗೆ ಲಾಭಗಳು ಸಿಗುತ್ತೆ. ಜೊತೆಗೆ ನಿಮಗೆ ಏನು 5ನೇ ಮನೆಗೆ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಏನಂದರೆ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಇದರಿಂದ ಮನಸ್ತಾಪಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಏನೋ ಎದ್ದು ಬಿದ್ದು ಏಟ್ ಮಾಡ್ಕೊತಾರೆ, ಅದರಿಂದನೂ ಮನಸ್ಸಿಗೆ ನೋವಾಗುವಂಥದ್ದು ಕೂಡ ಆಗುತ್ತೆ. 6ನೇ ಮನೆಯಲ್ಲಿ ಆಲ್ರೆಡಿ ಶನಿ ಕೂತ್ಕೊಂಡಿದ್ದಾನೆ, ಜೊತೆಗೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ. ಬ್ಯಾಂಕಲ್ಲಿ ಲೋನ್ಗಳಾಗಿಲ್ಲ, ಕೋರ್ಟ್ ಕೇಸ್ಗಳಾಗಿಲ್ಲ ಅಂತಂದರೆ ನಿಧಾನಗತಿಲಿ ಏನಾಗ್ತಿತ್ತು, ಇನ್ನು ಮೇಲೆ ಚಲಾವಣೆ ಆಗಿ ಸ್ವಲ್ಪ ಬೇಗ ಬೇಗ ಕೆಲಸಗಳು ಕೂಡ ಆಗುತ್ತೆ. ಇನ್ನು ಕುಜ ನೋಡಿದ್ರೆ ನಿಮಗೆ ಏನು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ವಾಹನಗಳು ಚಲಾವಣೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರಬಹುದು. ಹಾಗಾಗಿ ಕೇರ್ಫುಲ್ ಆಗಿರಿ. ಏನೇ ಸ್ಟಾರ್ಟಿಂಗಲ್ಲೇ ಕಾಣಿಸ್ಕೊಂಡ್ರೂ ಕೂಡ ಬೇಗ ಅದನ್ನು ಪ್ರಿಕಾಷನ್ ತೊಗೊಂಬಿಡಿ. ಜೊತೆಗೆ ನಿಮಗೆ ಸೂರ್ಯನ ಸಂಚಾರ ಅಂತ ನೋಡೋಕೆ ಬಂದಾಗ 9ನೇ ಮನೇಲಿ ಸೂರ್ಯನ ಸಂಚಾರ ಆಗ್ತಾ ಇದೆ. ಗೌರ್ಮೆಂಟಿಂದ ಲಾಭ ಆಗುವಂಥದ್ದು, ಮತ್ತು ಏನು ರಾಜಕಾರಣಿಗಳಿಂದ ಕೂಡ ನಿಮಗೆ ಲಾಭಗಳಾಗುವಂಥದ್ದಾಗುತ್ತೆ. ಸೊ ಇದೆಲ್ಲ ಒಳ್ಳೆ ಸಮಯ ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು 10ನೇ ಮನೇಲಿ ಗುರು ಬುಧ ಮತ್ತು ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಪರಿಶ್ರಮ ಪಟ್ಟರೆ ಖಂಡಿತವಾಗ್ಲೂ ಉತ್ತಮವಾದ ಲಾಭಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ. ಮನೆಗೆ ಹೊಸ ಹೊಸ ವಸ್ತುಗಳನ್ನ ತೊಗೊಂಡು ಬರೋದು, ಲಕ್ಸುರಿ ಐಟಮ್ಸ್ಗಳನ್ನ ತೊಗೊಳ್ಳುವಂಥದ್ದು, ಮತ್ತು ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಲಕ್ಸುರಿನೆಸ್ ಜಾಸ್ತಿ ಆಗೋದು ಕೂಡ ಆಗುತ್ತೆ. ಇನ್ನು ಕೇತು ಸಂಚಾರ ಅಂತ ಬಂದಾಗ ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಮತ್ತು ನಿಮಗೆ ಬರ್ತಾ ಇರೋಂಥ ಲಾಭದಲ್ಲಿ ಸಣ್ಣ ಪುಟ್ಟ ಕೊರತೆಗಳಾಗುವಂಥದ್ದು, ಅಥವಾ ಬರೋವಂಥ ಹಣ ಇವತ್ತು ಬರಬೇಕಾಗಿದ್ದ ಹಣ ಸ್ವಲ್ಪ ಮುಂದಕ್ಕೆ ಹೋಗೋದು ಕೂಡ ಆಗ್ತಾ ಇರುತ್ತೆ. ಸೊ ಇಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ದೊಡ್ಡ ಮಟ್ಟದ ನೆಗೆಟಿವಿಟಿ ಅಂತ ಇರೋದಿಲ್ಲ ನಿಮಗೆ. 7ನೇ ಮನೆ ಅಧಿಪತಿ 8ಕ್ಕೆ ಹೋಗಿರೋದ್ರಿಂದ ತುಲಾ ರಾಶಿನಲ್ಲಿ ಯಾರಿರ್ತಾರೆ ಅವರ ಸ್ಪೌಸ್ ಅಂದರೆ ಗಂಡ ಅಥವಾ ಹೆಂಡತಿಗೆ ಅನಾರೋಗ್ಯ ಸಮಸ್ಯೆಗಳು ಬರಬಹುದು. ಯಾಕೆಂದರೆ ಕುಜ 7ನೇ ಮನೆ ಅಧಿಪತಿನೇ ಆಗಿರ್ತಾನೆ, 8ಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬಂದರೆ ಮೊದಲೇ ಅದನ್ನು ತೋರಿಸ್ಕೊಂಬಿಡಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯ ಆದಷ್ಟು ಏನು ತೊಗರಿಬೇಳೆನ ದಾನ ಮಾಡಿ ಮಂಗಳವಾರದ ದಿವಸ. ಮತ್ತು ಇದು ಕುಜಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳುವಂಥದ್ದು ಕೂಡ ನಿಮಗೆ ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ವೃಶ್ಚಿಕ ರಾಶಿಯವರಿಗೆ ಲಗ್ನಾಧಿಪತಿ ಆಗಿರುವಂಥ ಕುಜ 7ನೇ ಮನೆಯಲ್ಲೇ ಕೂತ್ಕೊಂಡು ಲಗ್ನನ ನೋಡ್ತಿದ್ದಾನೆ. ಜೊತೆಗೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಕೆಲಸದಲ್ಲಿ ಇನ್ನೊಂದಷ್ಟು ಉತ್ತೇಜನ ಜಾಸ್ತಿ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ. ನಿಮ್ಗೇನೇ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿನೂ ಕೂಡ ಬರುತ್ತೆ. ಗುರುಬಲ ಬಂದಿರೋದ್ರಿಂದ ಒಳ್ಳೊಳ್ಳೆ ಶುಭ ಕಾರ್ಯಗಳು ಮನೆಯಲ್ಲಾಗೋದು, ಎಸ್ಪೆಷಲಿ ಮದುವೆಗಳಾಗುವಂಥದ್ದು, ಮಕ್ಕಳಾಗಿಲ್ಲ ಅಂದವ್ರಿಗೆ ಮಕ್ಕಳಾಗುವಂಥದ್ದು, ಮನೆ ತೊಗೋಬೇಕು ಅಂದ್ಕೊಳ್ಳೋರಿಗೂ ಕೂಡ ಒಳ್ಳೆ ಸಮಯ ಇದೆ. ಯಾಕಂದರೆ ಕುಜನ ನೇರ ದೃಷ್ಟಿ ಬೇರೆ ನಿಮಗೆ ಲಗ್ನದ ಮೇಲೆ ಬೀಳ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಒಳ್ಳೆಯ ಸಮಯ ಇದು. ಆದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. ಯಾಕಂದರೆ ಕುಜ 7ನೇ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಚಾನ್ಸಸ್ ಇರುತ್ತೆ. ನೀವೇ ಸ್ವಲ್ಪ ಕೋಪನ ಕಡಿವಾಣದಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಮೊದಲೇ ನೀವು ಕುಜನೇ ನಿಮಗೆ ಲಗ್ನಾಧಿಪತಿ ಆಗಿರೋದ್ರಿಂದ ಮುಂಗೋಪ ಜಾಸ್ತಿ ಇರುತ್ತೆ, ಆತರದ ನಿರ್ಧಾರ ಜಾಸ್ತಿ ಇರುತ್ತೆ. ಸ್ವಲ್ಪ ಅದನ್ನು ಕಮ್ಮಿ ಮಾಡ್ಕೋಬೇಕು. ಅದು ಮಾಡಿಕೊಂಡ್ರೆ ಖಂಡಿತ ಯಾವುದೇ ಸಮಸ್ಯೆಗಳು ಬರಲ್ಲ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ. ಇನ್ನು ನಿಮಗೆ 3ನೇ ಮನೇಲಿ ಏನು ಗುರು ದೃಷ್ಟಿ ಬೀಳ್ತಾ
ಇದೆ, ನಿಮ್ಮ ಸಿಬ್ಲಿಂಗ್ಸಿಂದ ನಿಮಗೆ ಏನೋ ಒಳ್ಳೇದಾಗುವಂಥದ್ದು ಅಥವಾ ಫ್ರೆಂಡ್ಸಿಂದ ನಿಮಗೆ ಒಳ್ಳೇದಾಗುವಂಥದ್ದು, ಲಾಭಗಳು ಬರುವಂಥದ್ದು ಕೂಡ ಆಗುತ್ತೆ. 5ನೇ ಮನೆ ಮೇಲೆ ಶನಿ ಜೊತೆಗೆ ನಿಮಗೆ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ತುಂಬ ದಿವಸದಿಂದ ಮಕ್ಕಳು ಆಗ್ತಿಲ್ಲ ಅನ್ನುವಂಥ ದಂಪತಿಗಳಿಗೆ ಮಕ್ಕಳಾಗುವಂಥದ್ದು, ಏನು ಕೆಲಸಗಳು ನಿಧಾನ ಆಗ್ತಿದ್ದು ಆ ಕೆಲಸಗಳು ಫಾಸ್ಟಾಗಿ ಆಗುವಂಥದ್ದು, ಮಕ್ಕಳಲ್ಲಿ ಸ್ವಲ್ಪ ಏಳಿಗೆಗಳನ್ನ ನೋಡುವಂಥದ್ದು, ಎಜುಕೇಷನಲ್ಲಿ ಬಹಳಷ್ಟು ಮುಂದೆ ಹೋಗುವಂಥದ್ದು, ಸ್ವಲ್ಪ ಏನು ಸ್ಲೋ ಇದ್ದರೂ ಅಂತ ಇಷ್ಟು ದಿವಸ ಬೇಜಾರು ಮಾಡ್ಕೊತಿದ್ರು, ಇನ್ನು ಮೇಲೆ ಮಕ್ಕಳಲ್ಲಿ ಒಂದು ಹೊಸ ಪ್ರೋಗ್ರೆಸ್ನ ನೀವು ಖಂಡಿತವಾಗ್ಲೂ ನೋಡ್ಕೋಬಹುದು. ಇನ್ನು ನಿಮಗೆ 8ನೇ ಮನೆ ಅಂತ ಬಂದಾಗ ಸೂರ್ಯ ಇರೋದ್ರಿಂದ ಗೌರ್ಮೆಂಟ್ ಉದ್ಯೋಗಿಗಳು ಯಾರನ್ನ ಇದ್ದರೆ ನೀವೇನಾದರೂ ಗುಪ್ತವಾಗಿ ಹಣ ತಗೊಳ್ಳೋವಂಥದ್ದು ಅಥವಾ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದರೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಇದರಿಂದ ಕೆಲಸ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ಥರದ ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಳ್ಳಿ. ಯಾವುದಾದ್ರೂ ನಿಮಗೆ ತುಂಬ ದಿವಸಗಳಿಂದ ಭೂಮಿಗಳು ಬರಬೇಕು ಅಂತಂದರೆ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ 8ನೇ ಮನೆ ಅಲ್ವಾ, ಏನಾದರೂ ಅನಿರೀಕ್ಷಿತ ಘಟನೆಗಳನ್ನ ಜಾಸ್ತಿ ತೋರಿಸ್ತಾನೆ. ಇನ್ನು ನಿಮಗೆ 9ನೇ ಮನೆ ಅಂತ ಬಂದಾಗ ಗುರು, ಬುಧ ಮತ್ತು ಶುಕ್ರರ ಒಂದು ಸಂಚಾರ ಆಗ್ತಾ ಇರೋದ್ರಿಂದ, ಭಾಗ್ಯಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಹಣದ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಒಳ್ಳೆ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಯಾವುದೇ ರೀತಿಯಾದ ಒಂದು ಆತಂಕ ಪಡುವಂಥ ಅವಶ್ಯಕತೆಯೇ ಇಲ್ಲ. 10ನೇ ಮನೇಲಿ ಕೇತು ಇರೋದ್ರಿಂದ ಏನಂದರೆ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗ್ತಾ ಇರುತ್ತೆ. ಏನೋ ಕೆಲಸ ಆಗಬೇಕು ಅನ್ನೋದು ಕೆಲಸಗಳು ಮುಂದೂಡ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ನಿಮಗೆ ಕಾಡೋದಿಲ್ಲ. ಪರಿಹಾರ ಅಂತ ಏನು ಮಾಡ್ಕೋಬೇಕು ಅಂತಂದರೆ ಪ್ರತಿದಿನವೂ ಕೂಡ ನೀವು ಆಂಜನೇಯನ ಸ್ಮರಣೆ ಜಾಸ್ತಿ ಮಾಡ್ಕೋಬೇಕು. ಅದರಲ್ಲೂ ಹನುಮಾನ್ ಚಾಲಿಸ ಪ್ರತಿದಿನ ಕೇಳುವಂಥದ್ದು ಮತ್ತು ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದು. ಇದೆರಡು ಮಾಡಿಕೊಂಡ್ರೆ ಸಾಕು, ಯಾವುದೇ ರೀತಿ ನೆಗೆಟಿವಿಟಿ ನಿಮಗೆ ತಗಲೋದಿಲ್ಲ. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ಧನಸ್ಸು ರಾಶಿಯವರಿಗೆ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ 8ನೇ ಮನೆಗೆ ಹೋಗಿದ್ದಾನೆ. ಇದ್ರ ಜೊತೆಗೆ ಗುರು ಮತ್ತು ಶುಕ್ರ ಮತ್ತು ಬುಧರು ಕೂಡ ಅದೇ ಮನೆಯಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರಬಹುದು. ಯಾವ ರೀತಿಯಾಗಿದ್ದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಅಥವಾ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು, ಅಥವಾ ಯುಟ್ರಸ್ ಪ್ರಾಬ್ಲಮ್ಮು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳನ್ನ ಕಾಡುತ್ತೆ. ಅದು ಬಿಟ್ಟರೆ ನಿಮಗೆ 7ನೇ ಮನೆಯಲ್ಲೇ ನಿಮಗೆ ಸೂರ್ಯನ ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರುತ್ತೆ. ಆದರೆ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಕೆಲಸಗಳು ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಗೌರ್ಮೆಂಟಿಂದ ಇನ್ನೂ ಒಳ್ಳೆ ಕೆಲಸಗಳಾಗುತ್ತೆ, ಇನ್ನೂ ಹೆಚ್ಚಿನ ಲಾಭನ ನೋಡ್ಬೋದು. ಆದರೆ ಸೂರ್ಯ 7ನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಯಾರು ಧನಸ್ಸು ರಾಶಿಯಲ್ಲಿ ಇರ್ತಾರೆ ಅವ್ರ ಗಂಡ ಅಥವಾ ಹೆಂಡತಿಗೆ ಸ್ವಲ್ಪ ಕೋಪ ಜಾಸ್ತಿ ಆಗೋದು ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ಅದರಿಂದ ನಿಮಗೆ ಸ್ವಲ್ಪ ನೋವು ಸಮಸ್ಯೆಗಳನ್ನ ನೋಡಬೇಕಾಗಿ ಬರುತ್ತೆ. ಇನ್ನು 9ನೇ ಮನೆಗೆ ಕೇತು ಇರೋದ್ರಿಂದ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಅಂದ್ಕೊಂಡಂಥ ಎಲ್ಲ ಪ್ಲೇಸ್ಗಳಿಗೂ ಕೂಡ ವಿಸಿಟ್ ಮಾಡ್ಕೊಂಡು ಬರ್ತೀರಾ. ಇನ್ನು ನಿಮಗೆ 2ನೇ ಮನೆಗೆ ಗುರುದೃಷ್ಟಿ ಬೀಳ್ತಿದೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. 12ನೇ ಮನೆಗೆ ಗುರುದೃಷ್ಟಿ ಬೀಳ್ತಾ ಇದೆ, ಏನಾದರೂ ಟ್ರಾವೆಲ್ ಮಾಡುವಂಥದ್ದು, ಅದರಲ್ಲೂ ಫಾರಿನ್ ಟ್ರಿಪ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಎಜುಕೇಷನ್ ಪರ್ಪಸ್ಗೆ ಹೊರಗಡೆ ಹೋಗಬೇಕು ಅಂದ್ಕೊಂಡಿರೋರಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಇನ್ನು ನಿಮಗೆ 4ನೇ ಮನೆಯಲ್ಲೇ ಶನಿ ಕೂತ್ಕೊಂಡಿದ್ದು ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆನ ಖಂಡಿತ ನೋಡಬಹುದು ನೀವು. ಇನ್ನು ಉದ್ಯೋಗಸ್ಥರಿಗೂ ಕೂಡ ಉತ್ತಮವಾದ ಸಮಯನೇ ಆಗಿರುತ್ತೆ. ತುಂಬ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಿಮಗೆ 6ನೇ ಮನೆಯಲ್ಲಿ ಕುಜನ ಸಂಚಾರ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಫೈಟಿಂಗ್ಸು, ಜಗಳಗಳು ಮತ್ತು ಚುಚ್ಚುಮಾತುಗಳು ಇದ್ದಿದ್ದೇ, ಶತ್ರುಗಳ ಕಾಟನೂ ಇದ್ದಿದ್ದೇ ಆಗಿರುತ್ತೆ. ಆದರೆ ಅವ್ರ ಮುಂದೆ ನೀವೇ ಗೆಲ್ತೀರ, ಯಾವುದೇ ರೀತಿಯಾದ ವರಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಕುಜಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋದು, ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ದಿವಸ ಹೋಗಿ ಬನ್ನಿ. ಪ್ರತಿ ದಿವಸ ಸೂರ್ಯನಿಗೆ ಅರ್ಘ್ಯ ಕೊಡೋದು ಮತ್ತು ಸೂರ್ಯ ನಮಸ್ಕಾರ ಹಾಕ್ಕೊಳ್ಳೋದು, ಆದಿತ್ಯ ಹೃದಯನ ಪಠನೆ ಮಾಡ್ಕೊಳ್ಳೋದು ಮತ್ತು ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿದಿನ ಗುರುಗಳ ಮಂತ್ರನ ಕೇಳಿ. ಸಾಧ್ಯ ಆದಷ್ಟು ಗುರುವಾರ ಒಂದು ದಿವಸನಾದರೂ ಒಂದು ದಿವಸ ಕಡಲೆಕಾಳು, ಒಂದು ದಿವಸ ಹಳದಿ ಬಣ್ಣದ ಬಟ್ಟೆಗಳು ಅಥವಾ ಸ್ವೀಟ್ಸ್ನ, ಯೆಲ್ಲೋ ಕಲರ್ ಸ್ವೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಅಂದರೆ ನಾಟ್ ಎವ್ರಿ ಡೇ, ಗುರುವಾರದ ದಿವಸ ಮಾತ್ರ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ಗುರುಬಲ ಬಂದಿದೆ, ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಿದೆ. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಮನೆ ತಗೋಬೇಕು ಅಥವಾ ಜಾಗಗಳನ್ನ ತಗೊಳ್ಳೋದು, ಮಾರೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರಿಗೂ ಕೂಡ ಒಳ್ಳೆ ಫಲಗಳು ಸಿಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ 3ನೇ ಮನೆ ಮೇಲೂ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಧೈರ್ಯವಾಗಿ ಕೆಲವು ಕೆಲಸಗಳನ್ನ ಮಾಡುವಂಥದ್ದು, ಶ್ರಮಪಟ್ಟು ಕೆಲಸ ಮಾಡ್ತೀರಂದರೆ ಒಳ್ಳೆ ಫಲಗಳನ್ನ ನೋಡ್ಬೋದು. ನಿಮ್ಮ ಸಿಬ್ಲಿಂಗ್ಸಿಂದನೂ ಕೂಡ ನಿಮಗೆ ಸಹಾಯಗಳಾಗುವಂಥದ್ದು ಕೂಡ ಆಗುತ್ತೆ ಮತ್ತು ಸ್ನೇಹಿತರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟು ದಿವಸಗಳ ಕಾಲ ನಿಮ್ಮ ಲಗ್ನಾಧಿಪತಿನೇ 3ನೇ ಮನೇಲಿ ಕೂತ್ಕೊಂಡಿದ್ರೆ ಧೈರ್ಯ ಅಂತ ತುಂಬ ಇತ್ತು. ಆದರೆ ಸ್ವಲ್ಪ ನಿಮಗೆ ಸ್ನೇಹಿತರಿಂದ ಸಮಸ್ಯೆಗಳಾಗ್ತಾ ಇತ್ತು. ಇನ್ನು ಮುಂದಕ್ಕೆ ಆ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ.
ಇನ್ನು ನಿಮಗೆ ಕುಜನ ಸಂಚಾರ ಅಂತ ಬಂದಾಗ 5ನೇ ಮನೆಯಲ್ಲಿದ್ದಾನೆ, ಭೂಮಿಯಿಂದ ಲಾಭ ಬರುತ್ತೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಏನಾದರೂ ಏಟ್ ಮಾಡ್ಕೊಳ್ಳೋದು, ಮೂಳೆಗೆ ಏಟ್ ಮಾಡ್ಕೊಳ್ಳೋದು, ರಕ್ತ ಬರೆಸ್ಕೊಳ್ಳೋದು ಕೂಡ ಆಗ್ತಾ ಇರುತ್ತೆ. ಒಂದು ಏಜಿಗೆ ಬಂದಿರೋಂಥ ಮಕ್ಕಳ ಕೈಲಿ ಗಾಡಿಗಳನ್ನ ಕೊಡೋದು, ಅವ್ರು ಸ್ಪೀಡಾಗಿ ತೊಗೊಂಡೋಗೆಲ್ಲ ಗುದ್ಕೊಂಡು ಬರೋದು ಕೂಡ ಆಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಆ ಥರ ಮಕ್ಕಳ ಕೈಗೆ ಗಾಡಿಗಳನ್ನ ಕೊಡೋಕೆ ಹೋಗಬೇಡಿ. ಒಂದು ಏಜಿಗೆ ಬರಲಿ, ಒಂದು 20 ವರ್ಷ ಆಗೋವರೆಗೂ ಮಕ್ಕಳ ಕೈಲಿ ಗಾಡಿನ ಕೊಡಬೇಡಿ. ಇನ್ನು ಸೂರ್ಯನ ಸಂಚಾರ ಅಂದರೆ 6ನೇ ಮನೇಲಿ ಸೂರ್ಯ ಕೂತ್ಕೊಂಡಿರೋದ್ರಿಂದ ಗೌರ್ಮೆಂಟಿಂದ ಲಾಭಗಳಾಗುತ್ತೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅನುಕೂಲಗಳಾಗುತ್ತೆ. ಕೆಲಸಗಳು ಬೇಗ ಆಗುತ್ತೆ. ನಿಮ್ಗೇನಾದ್ರು ರಾಜಕಾರಣಿಗಳಿಂದ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಏನೋ ಸೈನ್ಗಳಾಗಬೇಕು ಅಂದರೆ ಅದೆಲ್ಲ ಕೆಲಸಗಳು ತುಂಬ ಬೇಗ ಸುಲಭವಾಗಿ ಆಗುತ್ತೆ. ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದ್ರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಗೌರ್ಮೆಂಟಿಂದ ಯಾವುದೋ ತುಂಬ ದಿವಸದಿಂದ ತಡೆ ಹಾಕಿತ್ತು ಅಂತಂದರೆ ಅದಕ್ಕೂ ಕೂಡ ನಿಮಗೆ ಅನುಕೂಲಗಳು ಬೇಗ ಆಗುತ್ತೆ. ಸೊ ಈ ಒಂದು ಸಮಯನ, ಈ ಒಂದು ತಿಂಗಳವರೆಗೂ ಕೂಡ ಸೂರ್ಯ ಅದೇ ಪ್ಲೇಸಲ್ಲಿ ಇರ್ತಾರೆ. ಸೊ ಹಾಗಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಬೇಗ ಮಾಡ್ಕೊಳ್ಳಿ. ಇನ್ನು 7ನೇ ಮನೆಯಲ್ಲಿ ಇನ್ನು ಗುರು, ಬುಧ, ಶುಕ್ರ ಇಷ್ಟು ಜನ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಬಾಂಡೇಜ್ ಜಾಸ್ತಿ ಆಗುತ್ತೆ, ಪ್ರೀತಿ ತುಂಬ ಜಾಸ್ತಿ ಆಗುತ್ತೆ. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ, ವರಿ ಪಡೋಂಥ ಅವಶ್ಯಕತೆನೇ ಇಲ್ಲ. ಆದರೆ 8ನೇ ಮನೇಲಿ ಕೇತು ಇರೋದ್ರಿಂದ ಬೋನ್ ರಿಲೇಟೆಡ್ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಿ. ಆದರೂ ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂಥದ್ದು, ಸ್ಟ್ರೀಟ್ ಡಾಗ್ಸ್ಗೆ ಏನಾದರೂ ಸರಿ ಆಹಾರಗಳನ್ನ ಹಾಕೋದು, ಬಿಸ್ಕೆಟ್ಸ್ ಹಾಕೋದು, ಅದನ್ನೆಲ್ಲ ನೀವು ಟ್ಯೂಸ್ಡೇಸ್ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂಥ ಶನಿ ಗ್ರಹದ ಆರಾಧನೆ ಮಾಡ್ಕೊಳ್ಳೋವಂಥದ್ದು. ಅಂದರೆ ಪ್ರತಿ ಶನಿವಾರ ಯಾರಿಗಾದ್ರೂ ಏನಾದರೂ ಒಂದು ಡೊನೇಟ್ ಮಾಡಿಬಿಡಿ, ಅದು ಕೂಡ ನಿಮಗೆ ಒಳ್ಳೆ ಫಲಗಳನ್ನ ಖಂಡಿತ ಕೊಡುತ್ತೆ. ಕುಂಭ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಶನಿ ಅಂದರೆ ಲಗ್ನಾಧಿಪತಿ ಕೂತ್ಕೊಂಡಿದ್ದು, ಗುರು ದೃಷ್ಟಿ ಕೂಡ 2ನೇ ಮನೆಗೆ ಬೀಳ್ತಾ ಇದೆ. ಅಧಿಕವಾದ ಲಾಭಗಳನ್ನೇನೋ ನೋಡಬಹುದು. ಇಷ್ಟು ದಿನಗಳ ಕಾಲ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರೋದು, ಫ್ಯಾಮಿಲಿ ಜೊತೆಲಿ ಅಷ್ಟಕ್ಕಷ್ಟೇ ಯಾವುದೇ ಬಾಂಡೇಜ್ಗಳಿರೋದಿಲ್ಲ, ಒಂಟಿತನವಾಗಿರೋದು, ಅಥವಾ ನಿಮ್ಮ ಮೇಲೆ ಏನೋ ಅಲಿಗೇಷನ್ಸ್ ಬರೋದು, ಅಥವಾ ನಿಮ್ಮ ಮಾತು ಹೊರಟಾಗಿರೋದು ಏನಾಗ್ತಿತ್ತು, ಇನ್ನು ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕತ್ತೆ. ಅದನ್ನು ನಿಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೋಬೇಕಾಗಿ ಬರುತ್ತೆ. 12ನೇ ಮನೆಗೂ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡ್ತೀರ. ಅದರಲ್ಲೂ ಔಟ್ ಆಫ್ ಕಂಟ್ರೀಸ್ಗೆ ಸ್ವಲ್ಪ ಟ್ರಾವೆಲ್ ಮಾಡೋದು ಜಾಸ್ತಿ ಆಗುತ್ತೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ, ಅದೇ ರೀತಿ ಸಮಸ್ಯೆಗಳು ಬರಲ್ಲ. ಆದರೆ ರಾಹು ಲಗ್ನದಲ್ಲೇ ಇರೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಜೊತೆಗೆ ಆತುರದ ನಿರ್ಧಾರಗಳನ್ನ ತಗೊಂಡು ಅದರಿಂದನೂ ಕೂಡ ನೀವು ಕೆಲವು ಕಷ್ಟ ಮುಂಬರುವಂಥ ದಿನಗಳಲ್ಲಿ ಕಷ್ಟಪಡಬೇಕಾಗಿ ಬರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನೇ ಡಿಸಿಷನ್ ತಗೊಂಡ್ರೂ ಕೂಡ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇನ್ನು ಕುಜನ ಸಂಚಾರ ಅಂತ ನೋಡೋಕೆ ಬಂದಾಗ 4ನೇ ಮನೇಲಿ ಕುಜನ ಸಂಚಾರ ಇದೆ, ಭೂಮಿಯಿಂದ ಲಾಭ ಬರುತ್ತೆ. ಈ ಸಮಯದಲ್ಲಿ ಏನಾದರೂ ನೀವು ಎಲ್ಲಾದರೂ ಲ್ಯಾಂಡ್ ತೊಗೋಬೇಕು, ಮನೆ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಅದೆಲ್ಲದಕ್ಕೂ ಒಳ್ಳೆಯ ಅವಕಾಶಗಳಾಗತ್ತೆ. ಅದೇ 5ನೇ ಮನೆಯಲ್ಲಿ ನಿಮಗೆ ಸೂರ್ಯನ ಸಂಚಾರ ಇರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಲಾಭಗಳಾಗುವಂಥದ್ದು. ಮಕ್ಕಳಿಗೇನಾದರೂ ನೀವು ಒಂದು ಏಜಿಗೆ ಬಂದಿರೋ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ ಕೆಲಸಗಳು ಸಿಗುವಂಥದ್ದು. ಆದರೆ ಅವ್ರ ಜಾತಕದಲ್ಲಿ ಯೋಗ ಇದೆಯಾ ಅನ್ನೋದು ಕೂಡ ನೋಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಸೊ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಲಾಭ ಆಗೋದು ಅಥವಾ ಗೌರ್ಮೆಂಟ್ ಕೆಲಸಗಳು ಸಿಗೋದು ಕೂಡ ಆಗುತ್ತೆ. ಜೊತೆಗೆ ನಿಮಗೆ 6ನೇ ಮನೆ ಅಂತ ಬಂದಾಗ ಬುಧ, ಗುರು, ಶುಕ್ರರ ಸಂಚಾರ ಇರೋದ್ರಿಂದ ಯಾರೆಲ್ಲ ಕೆಲಸ ಮಾಡ್ತಿರೋರಿಗೆ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗುವಂಥದ್ದು ಅಥವಾ ಹೊಸ ಕೆಲಸಗಳನ್ನ ಹುಡುಕ್ತಾ ಇದ್ರೆ ಕೆಲಸಗಳು ಸಿಗುವಂಥದ್ದು ಕೂಡ ಆಗುತ್ತೆ. ಆದರೆ ಆರೋಗ್ಯ ಸಮಸ್ಯೆ ಕೂಡ ಬರುತ್ತೆ. ಯಾವ ರೀತಿಯಾದದ್ದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಬರುವಂಥದ್ದು ಕೂಡ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ. ಇನ್ನು ಕೇತು ಸಂಚಾರ ಅಂತ ಬಂದಾಗ 7ನೇ ಮನೇಲಿ ಕೇತು ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳಂತೂ ಬರ್ತಾನೆ ಇರುತ್ತೆ. ಸೊ ನೀವು ಹೆಂಗೆ ವರ್ತನೆ ಮಾಡ್ತೀರ ಅನ್ನೋದ್ರ ಮೇಲೆ ನೀವು ನಿಮ್ಮ ಜೀವನ ನಡೆಸ್ಕೊಂಡು ಹೋಗ್ತೀರಾ. ಸೊ ಹಾಗಾಗಿ ಏನೇ ಆ ಥರ ಸಣ್ಣ ಪುಟ್ಟ ವೈಮನಸ್ಸುಗಳು ಬಂದರೂ ಆ ಸಮಯ ಸಂದರ್ಭ ನೋಡಿಕೊಂಡು ಸ್ವಲ್ಪ ಕಾಮಾಗಿದ್ಬಿಟ್ರೆ ಯಾವುದೇ ರೀತಿ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಪರಿಹಾರಕ್ಕಾಗಿ ನೀವು ಪ್ರತಿದಿನವೂ ಕೂಡ ಕಾಗೆಗಳಿಗೆ ಆಹಾರ ಹಾಕೋದು ಅಥವಾ ನಿರ್ಗತಿಕರಿಗೆ ಪ್ರತಿ ಶನಿವಾರ ಸಹಾಯ ಮಾಡೋದು ಸೂರ್ಯಾಸ್ತದ ನಂತರ, ಇದು ಒಂದೇ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳಿತನ ತೊಗೊಂಬಂದು ಕೊಡುತ್ತೆ. ಇನ್ನು ಮೀನರಾಶಿಯವರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ ಲಗ್ನದಲ್ಲೇ ಶನಿ, ಗುರು ದೃಷ್ಟಿ ಬೇರೆ ಬೀಳ್ತಾ ಇದೆ, ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡ್ಕಾಡ್ತಲ್ಲಿದ್ದೀರ ಅವರಿಗೆಲ್ಲ ಮದುವೆಗಳ ಯೋಗ ಕೊಡುವಂಥದ್ದು, ಮನೆ ಶುಭ ಕಾರ್ಯಗಳಾಗುವಂಥದ್ದು, ನೀವು ಅಂದ್ಕೊಳ್ಳೋಂಥ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುವಂಥದ್ದು ಕೂಡ ಆಗುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ಕುಜ ನಿಮಗೆ 3ನೇ ಮನೇಲಿದ್ದಾನೆ. ಸ್ವಲ್ಪ ಧೈರ್ಯ ಜಾಸ್ತಿ. ಆತರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ಧೈರ್ಯ ಇರಬೇಕು, ಮೊಂಡು ಧೈರ್ಯ ಮಾಡೋದಕ್ಕೆ ಹೋಗಬೇಡಿ. ಆತರದ ನಿರ್ಧಾರಗಳನ್ನ ತೊಗೋಬೇಡಿ. ತಾಳ್ಮೆಯಿಂದ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಟ್ಟರೆ ಯಾವುದೇ ಸಮಸ್ಯೆ ಬರಲ್ಲ. 12ರಲ್ಲೂ ಕೂಡ ರಾಹು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಹಾಗೇನೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಈ ಕೆಲಸಗಳನ್ನ ಮುಂದಕ್ಕೆ ಹಾಕೋದೇ ಒಳ್ಳೆಯದು. ರಾಹು ಬದಲಾವಣೆ ಆಗೋವರೆಗೂ ಕೂಡ ಯಾವುದಾದ್ರೂ ಮೇಜರ್ ಕೆಲಸಗಳು ಮಾಡಬೇಕು ಅಂತ ಬಂದಾಗ ನೀವು ಸಣ್ಣ ಪುಟ್ಟ ಕೆಲಸಕ್ಕೆ ಕೈ ಇಟ್ಟರೆ ಅದು ತುಂಬ ಜಾಸ್ತಿ
ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ನಿಮಗೆ 11ನೇ ಮನೆಗೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಲಾಭಗಳಲ್ಲಿ ನೀವು ಇನ್ನೂ ಹೆಚ್ಚಿಗೆ ಲಾಭಗಳನ್ನ ಕೂಡ ನೋಡಬಹುದು. ಇನ್ನು ನಿಮಗೆ ಏನು 4ನೇ ಮನೆಯಲ್ಲಿ ಸೂರ್ಯ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಲಾಭಗಳಾಗೋದು, ಗೌರ್ಮೆಂಟಿಂದ ಲಾಭಗಳಾಗುವಂಥದ್ದು. 5ನೇ ಮನೆಯಲ್ಲಿ ಗುರು, ಬುಧ ಮತ್ತು ಶುಕ್ರರ ಸಂಚಾರ ಆಗ್ತಾ ಇರೋದ್ರಿಂದ ಏನು ನಿಮಗೆ ಮಕ್ಕಳಿಂದ ಲಾಭ ಆಗುವಂಥದ್ದು, ತುಂಬ ದಿವಸ ಮಕ್ಕಳು ಆಗಿಲ್ಲ ಅಂದವ್ರಿಗೆ ಮಕ್ಕಳಾಗುವಂಥದ್ದು, ಮಕ್ಕಳ ಎಜುಕೇಷನಲ್ಲಿ ಬಹಳಷ್ಟು ಮುಂದೆ ಹೋಗುವಂಥದ್ದು, ಮತ್ತು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಮನೆಗೆ ಲಕ್ಸುರಿ ಐಟಮ್ಸ್ನ ತೊಗೊಂಡು ಬರುವಂಥದ್ದು. ತುಂಬ ದಿವಸಗಳಿಂದ ಏನು ನಿಮ್ಮ ಪ್ರಾಪರ್ಟೀಸು ಏನು ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ ಅಥವಾ ಅದ್ರ ಕಡೆ ಏನು ಮಾತುಕತೆ ಆಗ್ತದ್ರೆ ಅದು ಕೂಡ ಸ್ಯಾಂಕ್ಷನ್ ಆಗುವಂಥದ್ದು, ಅಥವಾ ಅದ್ರ ಕಡೆ ಮಾತುಕತೆಗಳಾದರೂ ಆಗೋದು, ನಿಮ್ಮ ಪರವಾಗಿ ಆಗುವಂಥದ್ದು ಕೂಡ ಆಗುತ್ತೆ. ಜೊತೆಗೆ 6ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ಅಥವಾ ಕೆಲಸದಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗೋದು, ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಕೆಲಸಗಳು ಮುಂದೂಡ್ಕೊಂಡು ಹೋಗೋದು, ಡಿಲೇ ಆಗೋದು ಕೂಡ ಆಗುತ್ತೆ. ಇದಿಷ್ಟು ಬಿಟ್ಟರೆ ಮೀನ ರಾಶಿಯವರಿಗೆ ಎಲ್ಲ ರೀತಿಯಾದ ಶುಭ ಸುದ್ದಿಗಳನ್ನೇ ಖಂಡಿತವಾಗ್ಲೂ ನೋಡಬಹುದು. ಖರ್ಚನ್ನ ಸ್ವಲ್ಪ ಕಡಿಮೆ ಹಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಅಂತ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಪ್ರತಿದಿನವೂ ಕೂಡ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳಿ. ಓಂ ದುಮ್ ದುರ್ಗಾಯೈ ನಮಃ ಅಂತ ಮಂತ್ರನ 21 ಸತಿ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ರಾಹುವಿಂದ ಆಗ್ತಾ ಇರೋಂಥ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ತಡಿಬೋದು. ಇದ್ರ ಜೊತೆಗೆ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಕು. ಯಾವುದೇ ನೆಗೆಟಿವಿಟಿ ಬಂದರೂ ಕೂಡ ಅದು ತಡೆಯುತ್ತೆ. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ನಿಮ್ಗೇನಾದರೂ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ನಡೀತಿರೋಂಥ ದಶಾಭುಕ್ತಿಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ನೆಗೆಟಿವಿಟಿ ಬರೋದಿಲ್ಲ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.